ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತು ನಾನು ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ ಸಿದ್ರಾ ಹಾಸ್ಪಿಟಲ್ನ ಏನು ತೋರ್ಸಕ್ಕೆ ಬಂದ್ಬಿಟ್ಟಿದ್ದಾನೆ ಅಂತ ನೀವು ಅನ್ಕೊತಾ ಇರ್ಬೋದು. ಆದರೆ ಅದ್ರ ಮುಂದೆಗಡೆ ಇರ್ತಕ್ಕಂತಹ ಒಂದು ಶಿಲೆಗಳು ತುಂಬ ಅಂದರೆ ತುಂಬ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಈ ಒಂದು ಸೃಷ್ಟಿಲಿ ತುಂಬ ಅಂದರೆ ತುಂಬ ಒಂದು ಮೀನಿಂಗ್ಫುಲ್ ಆಗಿರ್ತಕ್ಕಂಥದ್ದು, ಒಂದು ವ್ಯಾಲ್ಯೂಯಬಲ್ ಆಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ನ ನಾನು ನಿಮ್ಗೆ ಇವತ್ತು ತೋರ್ಸಕ್ಕೆ ಬಂದಿದ್ದೀನಿ. ಬನ್ನಿ ನೋಡ್ಕೊಂಬರೋಣ. ನಾವು ನೋಡ್ತಾ ಇರೋ ಈ ಕುಡಿ ತಾಯಿಯ ಗರ್ಭಗುಡಿಯಿಂದ ಹೇಗೆ ಬದಲಾಗಿ ಈ ರೂಪ ಪಡೆದಿದೆ ಅಂತ ಖಂಡಿತವಾಗ್ಲೂ ನೋಡೋಣ. ಅದಕ್ಕೂ ಮುಂಚೆ ಈ ಹಾಸ್ಪಿಟಲ್ ಸುತ್ತ ಒಮ್ಮೆ ಸುತ್ತಿ ಬರೋಣ ಬನ್ನಿ. ನಾವು ಈಗ ಅದೇ ಸಿದ್ರಾ ಹಾಸ್ಪಿಟಲ್ನ ಪಾರ್ಕಿಂಗ್ನಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಈ ಆಸ್ಪತ್ರೆಯು 2006ನೇ ಇಸ್ವಿಯಲ್ಲಿ ನಿರ್ಮಾಣವಾಗಿದೆ. ಈ ಆಸ್ಪತ್ರೆ ಕತರ್ ದೋಹಾದ ಅಲ್ ಗರಾಫಾ ಸ್ಟ್ರೀಟ್ನಲ್ಲಿರ್ತಕ್ಕಂಥ ಅಲ್ ರಯಾನ್ನಲ್ಲಿ ಇದೆ. ಈ ಆಸ್ಪತ್ರೆಯಲ್ಲಿ 400 ಬೆಡ್ ಫೆಸಿಲಿಟಿ ಇದೆ. ಇದು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಮಾತ್ರ ನಿರ್ಮಿಸಿರ್ತಕ್ಕಂತಹ ಒಂದು ಆಸ್ಪತ್ರೆಯಾಗಿದೆ. ಈ ಆಸ್ಪತ್ರೆಯು ಶೇಖ ಮೋಜಾ ಬಿನ್ ನಾಸರ್ ರವರಿಂದ ನಿರ್ಮಾಣವಾಗಿದ್ದು, ಇವರು ಕತರ್ನ ಈಗಿನ ಶೇಖ್ ತಮೀಮ್ ಏನಿದ್ದಾರೆ ಅವರ ತಾಯಿ ಆಗಿರ್ತಾರೆ. ಕತರ್ ಫೌಂಡೇಶನ್ನ ಒಂದು ಭಾಗವಾಗಿದೆ ಈ ಒಂದು ಸಿದ್ರಾ ಹಾಸ್ಪಿಟಲ್. ಈ ಹಾಸ್ಪಿಟಲ್ನ ಡಿಸೈನರ್ ವರ್ಲ್ಡ್ ಫೇಮಸ್ ಆರ್ಕಿಟೆಕ್ಟ್ ಆಗಿರ್ತಕ್ಕಂಥ ಸೀಸರ್ ಪಿಲ್ಲಿ ಅವರು. ವರ್ಲ್ಡ್ ಫೈನಾನ್ಷಿಯಲ್ ಸೆಂಟರ್ ನ್ಯೂಯಾರ್ಕ್, ಮಲೇಷಿಯಾ ಪೆಟ್ರೋನಸ್ ಟವರ್ ಹಾಗೂ ಇಂಟರ್ನ್ಯಾಷನಲ್ ಫೈನಾನ್ಸ್ ಸೆಂಟರ್ ಹಾಂಗ್ಕಾಂಗ್ನ ಡಿಸೈನ್ ಮಾಡಿರ್ತಕ್ಕಂಥವರು ಕೂಡ ಇವರೇ ಆಗಿರ್ತಾರೆ. ನೈನ್ಟೀನ್ 43 ಎಡಗಡೆ ಕಾಣ್ತಾ ಇರ್ತಕ್ಕಂಥ ಮನೆ ಈ ದೇಶದ ರಾಜನ ಅರಮನೆಯಾಗಿರುತ್ತೆ. ತಾಯಿಯ ಗರ್ಭಗುಡಿ ಒಳಗಡೆ ನಮ್ಮ ನಿರ್ಮಾಣ ಹೇಗಿರುತ್ತೆ ಅನ್ನೋದನ್ನ ಈ ಒಂದು ಆಸ್ಪತ್ರೆ ಮುಂದೆ ಶಿಲೆಯ ರೂಪದಲ್ಲಿ ನಾವು ಅದ್ಭುತವಾಗಿ ನೋಡ್ಬೋದು. ಗರ್ಭಧಾರಣೆಯ ಸಮಯ 40 ವಾರ ಆಗಿದ್ರೆ ಅದನ್ನು 9 ತಿಂಗಳುಗಳಾಗಿ ಭಾಗ ಮಾಡಿದ್ದಾರೆ. ಈ 9 ತಿಂಗಳುಗಳು ಮಗು ಗರ್ಭದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವಿವಾಗ ನೋಡೋಣ ಬನ್ನಿ. ಮೊದಲನೇದಾಗಿ ನಾವು ನೋಡ್ತಾ ಇರೋದು 3ನೇ ವಾರದಲ್ಲಿ ವೀರ್ಯವು ಅಂಡಾಣುವನ್ನು ಪ್ರವೇಶ ಮಾಡುತ್ತಿರುವ ದೃಶ್ಯ. ಆದರೆ 2ನೆಯ ದೃಶ್ಯವನ್ನು ಯುಗ್ಮಜ ಅಂತ ಕರೆದ್ರೆ ಈ ಹಂತದಲ್ಲಿ ಮಗುವಿನ ಲಿಂಗ, ಕೂದಲು, ಕಣ್ಣಿನ ಬಣ್ಣ ನಿರ್ಧಾರವಾಗುತ್ತೆ. ಹಾಗೆ ನಾವು ಇವಾಗ ನೋಡ್ತಾ ಇರ್ತಕ್ಕಂಥದ್ದು 4ನೇ ವಾರದಲ್ಲಿ ವೀರ್ಯದೊಂದಿಗೆ ಕೂಡಿದ್ದ ಅಂಡಾಣು ಭ್ರೂಣವಾಗುತ್ತಿರುವ ದೃಶ್ಯ. ಹಾಗೆ ಇದು ಭ್ರೂಣವಾಗಿದ್ದು ಈ ಹಂತದಲ್ಲಿ 2 ಭಾಗ ಇರುತ್ತೆ. ಒಂದು ಮುಂದೆ ಮಗು ಬೆಳವಣಿಗೆಗೆ, ಮತ್ತೊಂದು ಪ್ಲೆಸೆಂಟಾ ಅಂದರೆ ಕನ್ನಡದಲ್ಲಿ ಜರಾಯು ಅಂತಾರೆ. ಇದರ ಮೂಲಕ ಮಗುವಿಗೆ ಪೌಷ್ಟಿಕಾಂಶ ಹಾಗೂ ಆಮ್ಲಜನಕ ಹೀಗೆ ಎಲ್ಲ ಅಂಶಗಳು ಸಿಗುತ್ತವೆ. ಈ ಹಂತದಲ್ಲೇ ಮೆದುಳು, ನರಗಳು ಹಾಗೂ ಸ್ಪೈನಲ್ ಕಾರ್ಡ್ ಅಂದರೆ ಬೆನ್ನುಹುರಿ ಇವೆಲ್ಲದರ ಬೆಳವಣಿಗೆ ಶುರುವಾಗುತ್ತದೆ. ಈ ಹಂತವು ಬಹಳ ಮುಖ್ಯವಾಗಿದ್ದು ಈ ಹಂತದಲ್ಲಿ ಭ್ರೂಣವು ಬಹಳ ಚಿಕ್ಕದಾಗಿರುತ್ತದೆ. ಇದನ್ನು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ನಿಂದ ಮಾತ್ರ ನೋಡಲು ಸಾಧ್ಯವಾದಂತಹ ದೃಶ್ಯವನ್ನು ನಾವೀಗ ನೋಡುತ್ತಿದ್ದೇವೆ. ಈ ಹಂತದಲ್ಲಿ ಮಗುವಿನ ಹೃದಯದ ಬಡಿತ ಸುಲಭವಾಗಿ ಕೇಳಿಸುತ್ತೆ. ಮತ್ತೆ ಇದೇ ಹಂತದಲ್ಲೇ ಹೃದಯದ ಬಡಿತ ತುಂಬ ಹೆಚ್ಚಾಗೂ ಇರುತ್ತೆ. ಅಂದರೆ ಓರ್ವ ವಯಸ್ಕನ ಹೃದಯ ಬಡಿತಕ್ಕಿಂತ 2 ಪಟ್ಟು ಹೆಚ್ಚಾಗಿರುತ್ತೆ. ಪ್ರತಿ ನಿಮಿಷಕ್ಕೆ 150ರಿಂದ 155 ಸಲ ಈ ಭ್ರೂಣದ ಹೃದಯ ಬಡಿದುಕೊಳ್ತಾ ಇರುತ್ತೆ. ಇದೇ ಹಂತದ ಮಗುವಿನಲ್ಲಿ ಪ್ರತಿ ನಿಮಿಷಕ್ಕೆ 1 ಲಕ್ಷ ಜೀವಕೋಶಗಳ ಬೆಳವಣಿಗೆ ಆಗುತ್ತಾ ಇರುತ್ತೆ.
ಈಗ ನಾವು ನೋಡ್ತಾ ಇರೋ ದೃಶ್ಯದ ಹಂತದಲ್ಲಿ ಭ್ರೂಣ ಅಂದರೆ ಮಗುವಿನ ಜನನಾಂಗಗಳ ರಚನೆ ಮತ್ತು ಬೆಳವಣಿಗೆ ಶುರುವಾಗುತ್ತೆ. ಇದೇ ಹಂತದಲ್ಲೇ ಪಿತ್ತಕೋಶ ಮೇದೋಜೀರಿತ ಗ್ರಂಥಿಯ ರಚನೆಯೂ ಶುರುವಾಗುತ್ತೆ. ಹಾಗೆ ಮಗುವಿನ ತಲೆ ದೇಹಕ್ಕಿಂತ 2 ಪಟ್ಟು ದೊಡ್ಡದಾಗಿರುತ್ತೆ. ಹಾಗೆ ಈ ಹಂತದಲ್ಲಿ ಮಗುವಿನ ಕಿಡ್ನಿ ಅಂದರೆ ಮೂತ್ರಜನಕಾಂಗ ಕೂಡ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಮೂಳೆಗಳು ಗಟ್ಟಿಯಾಗೋಕ್ಕೆ ಶುರುವಾಗುತ್ತೆ. ಹೃದಯ ಕೂಡ ಗಟ್ಟಿಯಾಗುತ್ತಾ ಹೋಗುತ್ತೆ. ಇದೇ ಹಂತದಲ್ಲೇ ಮಗುವು ಗರ್ಭದಲ್ಲೇ ಮೂತ್ರ ವಿಸರ್ಜನೆ ಮಾಡೋಕ್ಕೆ ಶುರು ಮಾಡುತ್ತೆ. ನಾವಿಲ್ಲಿ ಟ್ವಿನ್ಸ್ ಅಂದರೆ ಅವಳಿ ಜವಳಿ ಮಗು ಕೂಡ ನೋಡ್ತಾ ಇದ್ದೀವಿ. ಇದೇ ಹಂತದಲ್ಲಿ ಮಗು ಒಂದು ತೆಳುವಾದ ಟ್ರಾನ್ಸ್ಪರೆಂಟ್ ಅಂದರೆ ಪಾರದರ್ಶಕ ಚೀಲ, ಅದರ ಒಳಗೆ ದ್ರವ ಇರುತ್ತೆ. ಆ ದ್ರವ ಮಗುವಿಗೆ ರಕ್ಷಣೆಯ ಕಾರ್ಯ ವಹಿಸುತ್ತಾ ಇರುತ್ತೆ. ಮಗು ಆ ದ್ರವದ ಜೊತೆ ಪರಸ್ಪರ ಕ್ರಿಯೆ ಹೊಂದಿರುತ್ತೆ. ಇದೇ ದ್ರವವನ್ನು ಸೇವಿಸುವುದು ಮತ್ತೆ ಮೂತ್ರದ ಮೂಲಕ ಹೊರ ಹಾಕುವುದನ್ನು ಮಾಡುತ್ತೆ. ಈ ಪ್ರಕ್ರಿಯೆ ಅನಿವಾರ್ಯ. ಈ ಪ್ರಕ್ರಿಯೆ ಸರಿಯಾಗಿದೆ ಅಂದರೆ ಎಲ್ಲವೂ ಸರಿಯಾಗಿದೆ ಅಂತಾನೆ ಅರ್ಥ. ಈ ಹಂತದಲ್ಲಿ ಮಗುವಿನ ಸುತ್ತ ಗ್ರೀಸ್ ಪದರ ರಚನೆ ಆಗುತ್ತೆ. ಇದನ್ನ ಇಂಗ್ಲಿಷಲ್ಲಿ ವರ್ನಿಸ್ ಕೆಸಿಯೋಸಾ ಅಂತ ಕರೀತಾರೆ. ಇದು ಗರ್ಭಕೋಶದಲ್ಲಿರುವ ದ್ರವದಿಂದ ಮಗುವಿನ ತಾಪಮಾನವನ್ನ ಸ್ಥಿರವಾಗಿರುವಂತೆ ನೋಡಿಕೊಳ್ಳುತ್ತೆ. ಈ ಹಂತದಲ್ಲಿ ಮಗುವು ಪ್ರಸವಕ್ಕೆ ತಯಾರಿಯಲ್ಲಿರುತ್ತೆ. ಈ ಹಿಂದೆ ಹೇಳಿದ ಹಾಗೆ ವರ್ನಿಕ್ಸ್ ಕೆಸಿಯೋಸಾ ಅನ್ನೋ ಒಂದು ಗ್ರೀಸು ಇನ್ನ ದಪ್ಪ ಆಗಿರುತ್ತೆ. ಮಗುವಿನ ತಲೆ ಕೆಳಗಿನ ಪೊಸಿಷನ್ಗೆ ಬಂದಿರುತ್ತೆ. ಈ ಹಂತದಲ್ಲಿ ಮಗುವಿನ ಗಾತ್ರ 2.5 kgಯಿಂದ 4 kg ಒಳಗೆ ಇರಲೇಬೇಕು. ಅದೇ ರೀತಿ ಎತ್ತರ 18 ರಿಂದ 22 ಇಂಚಿನವರೆಗೆ ಇರಬೇಕು. ಈ ಹಂತದಲ್ಲಿ ನಮಗೆಲ್ಲ ತಿಳಿದ ಹಾಗೆ ಗರ್ಭದ ಗುಡಿಯಿಂದ ಹೊರಬಂದ ಕುಡಿಯ ಶಿಲೆ ಇದು. ನಮಗೆಲ್ಲ ಜನ್ಮ ಕೊಟ್ಟ ತಾಯಂದರಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನು ತಿಳಿಸುತ್ತಾ ಈ ಎಲ್ಲ ಶಿಲೆಯನ್ನು ಕಂಚಿನಿಂದ ಮಾಡಲಾಗಿದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮಗಿಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ತುಂಬ ಥ್ಯಾಂಕ್ಸ್.